ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ನಗರೋತ್ಥಾನ ಯೋಜನೆ ಕಾಮಗಾರಿ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು. ನಗರೋತ್ಥಾನ ಯೋಜನೆಯಡಿಯಲ್ಲಿ ಚಿಂತಾಮಣಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿ ಪಿ ರವೀಂದ್ರ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳ ತಂಡದ ಜೊತೆಯಲ್ಲಿ ಕಾಮಗಾರಿ ಸ್ಥಳಕ್ಕೆ ತೆರಳಿ ಖುದ್ದು ವೀಕ್ಷಣೆ ಮಾಡಿದರು. ಜಿಲ್ಲಾಧಿಕಾರಿ ಹಾಗೂ ಇತರ ಅಧಿಕಾರಿಗಳ ತಂಡ ನಗರದ ಆಜಾದ್ ಚೌಕದಲ್ಲಿ ಡಲ್ಟ್ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ 161.52 ಲಕ್ಷ ರು ಕಾಮಗಾರಿ ವೀಕ್ಷಿಸಿದ ನಂತರ ನಗರೋತ್ಥಾನ ಯೋಜನೆಯಡಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಈಗಾಗಲೇ 21 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಸದರಿ ಕಾಮಗಾರಿಗಳನ್ನು ಸಹ ವೀಕ್ಷಿಸಿದರು. ಇನ್ನು ನಗರದ ಬಾಗೇಪಲ್ಲಿ ರಸ್ತೆಯ ಶೆಲ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನಡೆಯುತ್ತಿರುವ ಮಳೆ ನೀರು ಚರಂಡಿ ಕಾಮಗಾರಿ ಪರಿಶೀಲನೆ ಮಾಡಿದರು. ನಂತರ ಬೆಣಗಿರಕೋಟೆ ಬಡಾವಣೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ, ರೈಲ್ವೆ ಸ್ಟೇಷನ್ ರಸ್ತೆಯ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ರಸ್ತೆ ಅಗಲೀಕರಣದ ಕಾಮಗಾರಿ ವೀಕ್ಷಣೆ ಸೇರಿದಂತೆ ಇತರೆ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ವೀಕ್ಷಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಪಿ ರವೀಂದ್ರ ಅವರು, ನಗರದ ನಾನಾ ಭಾಗಗಳಲ್ಲಿ ಒಳಚರಂಡಿ ಮಾಡಲಾಗುತ್ತಿದೆ, ಕಾಮಗಾರಿ ಉತ್ತಮ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು. ಡಲ್ಟ್ ಯೋಜನೆಯಡಿ ಆಜಾದ್ ಚೌಕದಲ್ಲಿ ಈಗಾಗಲೇ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾಗಲಿದೆ ಎಂದರು. ಇನ್ನು ದೊಡ್ಡಪೇಟೆಯಿಂದ ನೆಕ್ಕುಂದಿ ರೈಲ್ವೆ ಸ್ಟೇಷನ್ ರಸ್ತೆವರೆಗೂ ರಸ್ತೆ ವಿಸ್ತರಣೆ ಮಾಡಲು ರಸ್ತೆಯಲ್ಲಿ ಬರುವ ಕಟ್ಟಡ ಮಾಲೀಕರ ಜೊತೆ ಮಾತುಕತೆ ನಡೆಸಿದ ನಂತರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಮಂಜುನಾಥ್, ಜಿಲ್ಲಾ ಯೋಜನಾ ನಿರ್ದೇಶಕ ಕಚೇರಿಯ ಎಇ ಮಾಧವಿ, ತಹಶೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆಯ ಎಡಬ್ಲ್ಯೂ ರಘು, ಎಇ ಪ್ರಸಾದ್, ಸಿಕೆ ಬಾಬು ಸೇರಿದಂತೆ ನಾನಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚಿಂತಾಮಣಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಚಿಂತಾಮಣಿ ನಗರದಲ್ಲಿ ಕೈಗೊಂಡಿರ್ತಕ್ಕಂಥ ನಗರೋತ್ಥಾನ ಕಾಮಗಾರಿಗಳ ಒಂದು ಪರಿವೀಕ್ಷಣೆಯನ್ನು ಮಾಡಬೇಕಾಗಿತ್ತು.
ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಮತ್ತು ನಗರದ ವಿವಿಧ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ನಗರೋತ್ಥಾನ ಅಡಿಯಲ್ಲಿ 25 ಕೋಟಿ ರೂಪಾಯಿಗಳು ಚಿಂತಾಮಣಿ ನಗರಕ್ಕೆ ಇರ್ತಕ್ಕಂಥದ್ದು. ಆ ಇರ್ತಕ್ಕಂಥ 25 ಕೋಟಿ ಒಳಗಡೆ 21 ಕೋಟಿ ಏನು ಬರುತ್ತೆ, 21 ಕೋಟಿಯಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅಂದರೆ ಸಿವಿಲ್ ಕಾಮಗಾರಿಗಳು 21 ಕೋಟಿ ಇರುತ್ತೆ. ಇನ್ನು 4 ಕೋಟಿ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಸ್ಕೀಮ್ ಅಡಿಯಲ್ಲಿ ಅವರಿಗೆ ಪ್ರಯೋಜನವನ್ನು ಮಾಡಿಕೊಡಬೇಕಾಗಿದೆ. ಈ 21 ಕೋಟಿ ಪೈಕಿ ಈಗ 4.71 ಕೋಟಿ ರೂಪಾಯಿನಷ್ಟು ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಏನು ರಾಜಕಾಲುವೆ ಬರುತ್ತೆ, ಮೇನ್ ಡ್ರೈನ್ ಬರುತ್ತೆ, ಮೇನ್ ಡ್ರೈನನ್ನು ಕಟ್ಟಿರ್ತಕ್ಕಂಥದ್ದು, ಅದರ ಮೇಲೆ ಕವರ್ ಮಾಡಿರ್ತಕ್ಕಂಥದ್ದು, ಸ್ಲ್ಯಾಬನ್ನು ಕವರ್ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ. ಈಗ ಅದನ್ನು ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ಮಾಡಿದಂಥ ಕಾಲಕ್ಕೆ ಮೆಜರ್ಮೆಂಟ್ಸನ್ನು ಕರೆಕ್ಟ್ ಇದೆ ಮತ್ತು ಕ್ವಾಲಿಟಿ ವರ್ಕು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಕೆಲಸ ನೋಡಿಕೊಂಡು ಈಗ ಆಜಾದ್ ಚೌಕಲ್ಲಿ ಡಲ್ಟ್ ಸ್ಕೀಮ್ ಅಡಿಯಲ್ಲಿ ನಾವಿಲ್ಲಿ ಆಜಾದ್ ಚೌಕ್ನಲ್ಲಿ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. 1,65 ಲಕ್ಷ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗ ಬರದಿಂದ ಸಾಗಿದೆ. ಈ ಒಂದು ಆಜಾದ್ ಚೌಕ್ನಲ್ಲಿ ಇದನ್ನು ಮಾಡಿದರೆ ಜನರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಮುಂದೆ ದೊಡ್ಡಪೇಟೆಗೆ ಹೋಗ್ತಕ್ಕಂಥ ಒಂದು ರೋಡ್ ಕನೆಕ್ಟಿವಿಟಿ ಏನಿದೆ ಮೇನ್ ಸಿಟಿಯಿಂದ ಅದು ಕೂಡ ಆಗುತ್ತೆ. ಹಾಗೆಯೇ ರೈಲ್ವೆ ಸ್ಟೇಷನ್ಗೆ ಇದು ಕನೆಕ್ಟಿವಿಟಿ ಆಗ್ತಕ್ಕಂಥ ಒಂದು ರೋಡು. ಹಾಗಾಗಿ ಆ ರೋಡನ್ನು ಕೂಡ ಸ್ವಲ್ಪ ಅಗಲೀಕರಣ ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದೀನಿ. ಹಾಗಾಗಿ ನೋಡೋಣ, ಕಟ್ಟಡದ ಮಾಲೀಕರುಗಳು ಏನು ಬರ್ತಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಿ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಏನು ಬರುತ್ತೆ, ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಗರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಆ ಒಂದು ರೈಲ್ವೆ ಸ್ಟೇಷನ್ನಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರೋಡು ಮೇನ್ ಸಿಟಿಯಿಂದ. ಸೊ ಹಾಗಾಗಿ ಅದರ ಒಂದು ಅಗಲೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಮತ್ತು ಏನು ಟೆಂಪಲ್ ಬರುತ್ತೆ, ಟೆಂಪಲ್ಲಿನ ಸುತ್ತಲೂ ಕೂಡ 2 ಮೀಟರ್ ರಸ್ತೆ ಒಂದು ಫುಟ್ಪಾತನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೇವೆ. ಏಕೆಂದರೆ ಜನ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈವ್ನಿಂಗ್ ಭಾಳಷ್ಟು ಜನ ಇಲ್ಲಿ ಆಜಾದ್ ಚೌಕ್ ಹತ್ರ ಬರ್ತಾರೆ. ಇದೊಂದು ವ್ಯಾಪಾರ ವಹಿವಾಟು ನಡೀತಕ್ಕಂಥ ಒಂದು ಸೆಂಟ್ರಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಸುತ್ತಲೂ ಕೂಡ 2 ಮೀಟ್ರ್ ಅಗಲ ಮಾಡಿಬಿಟ್ಟು ಅವರಿಗೆ ಸ್ಪೇಸನ್ನು ವೆಹಿಕಲ್ ಪಾರ್ಕಿಂಗ್ ಟೈಪು ಕೂಡ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಕೆಲಸ ಕಾರ್ಯಗಳು ಡಲ್ಟ್ ಅಂಡರಲ್ಲಿರ್ಬೋದು, ನಗರೋತ್ಥಾನ ಕಾಮಗಾರಿಗಳಲ್ಲಿರ್ಬೋದು, ಈ ಥರದ್ದೆಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದ್ದಾವೆ. ಇದನ್ನು ಇವತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ.